ಇವರು ಲೆಜೆಂಡ್ಸ್, ಸಾಧಕನ ಅಂತರಂಗ. ಸೋನಂ ವಾಂಗ್ಚುಕ್ ಗಾಂಧಿ ಮಾರ್ಗದ ಆಧುನಿಕ ಸತ್ಯಾಗ್ರಹಿ. ನಮಸ್ಕಾರ ಸ್ನೇಹಿತರೆ. ಹಿಮಾಲಯದ ಮಡಿಲಿನಲ್ಲಿ ನೆಲೆಗೊಂಡಿರುವ ಲಡಾಖ್ ಒಂದು ಕಡೆ ಅಪರೂಪದ ಪ್ರಕೃತಿ ಸೌಂದರ್ಯ, ಮತ್ತೊಂದು ಕಡೆ ಕಠಿಣ ಜೀವನದ ಸವಾಲುಗಳು. ಈ ನೆಲದಿಂದ ಹೊರಹೊಮ್ಮಿದ ಒಂದು ಧ್ವನಿ ಇಂದು ಭಾರತ ಮಾತ್ರವಲ್ಲ, ಇಡೀ ಜಗತ್ತಿನ ಗಮನ ಸೆಳೆದಿದೆ. ಆ ಧ್ವನಿ ಸೋನಂ ವಾಂಗ್ಚುಕ್. ಒಬ್ಬ ಶಿಕ್ಷಣ ತಜ್ಞ, ಒಬ್ಬ ಆವಿಷ್ಕಾರಕ, ಒಬ್ಬ ಪರಿಸರ ಹೋರಾಟಗಾರ ಹಾಗೂ ಅಹಿಂಸೆಯ ಮಾರ್ಗದಲ್ಲಿ ತನ್ನ ನಂಬಿಕೆಗಳಿಗಾಗಿ ಹೋರಾಡುತ್ತಿರುವ ಒಬ್ಬ ಸತ್ಯಾಗ್ರಹಿ. ಎಂದು ನಾವು ತಿಳಿದುಕೊಳ್ಳೋಣ ಸೋನಂ ವಾಂಗ್ಚುಕ್ ಅವರ ಜೀವನ, ಅವರ ಕುಟುಂಬದ ಹೋರಾಟದ ಪರಂಪರೆ ಹಾಗೂ ಲಡಾಖ್ನ ಭವಿಷ್ಯಕ್ಕಾಗಿ ಅವರು ನಡೆಸುತ್ತಿರುವ ಪ್ರಯತ್ನಗಳ ಬಗ್ಗೆ. ಸೋನಂ ವಾಂಗ್ಚುಕ್ ಅವರ ಜೀವನ ಲಡಾಖ್ನ ನೆಲ ಹಾಗೂ ಜನರೊಂದಿಗೆ ಆಳವಾಗಿ ಬೆಸೆದುಕೊಂಡಿದೆ. ಅವರ ಕುಟುಂಬದಲ್ಲಿಯೇ ಸಮಾಜದ ಹಿತಕ್ಕಾಗಿ ಹೋರಾಡಿದ ಪರಂಪರೆ ಇದೆ. ಅವರ ತಂದೆ ಸೋನಂ ವಾಂಗ್ಯಾಲ್ ಅವರು 1980ರ ದಶಕದಲ್ಲಿ ಲಡಾಖ್ನ ಜನರ ಹಕ್ಕುಗಳಿಗಾಗಿ ಧ್ವನಿ ಎತ್ತಿದ ಪ್ರಮುಖ ನಾಯಕರಲ್ಲಿ ಒಬ್ಬರು. ಲಡಾಖಿ ಜನರಿಗೆ ಪರಿಶಿಷ್ಟ ಪಂಗಡದ ಸ್ಥಾನಮಾನ ನೀಡಬೇಕೆಂಬ ಬೇಡಿಕೆಯನ್ನ ಮುಂದಿಟ್ಟುಕೊಂಡು ಮಹಾತ್ಮ ಗಾಂಧೀಜಿ ತೋರಿಸಿದ ಮಾರ್ಗದಲ್ಲಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ರು. ಪರಿಸ್ಥಿತಿಯ ಗಂಭೀರತೆ ಅರಿತಿದ್ದ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರೊಂದಿಗೆ ಮಾತುಕತೆ ನಡೆಸಿದ ನಂತರ ಆ ಹೋರಾಟ ಹೊಸ ಭರವಸೆಯನ್ನ ಮೂಡಿಸಿತ್ತು. ಈ ಹೋರಾಟದ ಪರಂಪರೆ ಸೋನಂ ವಾಂಗ್ಚುಕ್ ಅವರ ಚಿಂತನೆಯ ಮೇಲೂ ಆಳವಾದ ಪ್ರಭಾವ ಬೀರಿತ್ತು. ಆದರೆ ಸೋನಂ ವಾಂಗ್ಚುಕ್ ಅವರ ಕನಸು ಕೇವಲ ರಾಜಕೀಯ ಬದಲಾವಣೆಗೆ ಸೀಮಿತವಾಗಿರಲಿಲ್ಲ. ಅವರು ಶಿಕ್ಷಣವನ್ನ ಸಮಾಜ ಪರಿವರ್ತನೆಯ ಶಕ್ತಿಯಾಗಿ ಕಂಡರು. ಲಡಾಖ್ನ ವಿದ್ಯಾರ್ಥಿಗಳು ತಮ್ಮ ಪರಿಸರ, ಸಂಸ್ಕೃತಿ ಮತ್ತು ಜೀವನ ಶೈಲಿಗೆ ಹೊಂದಿಕೊಳ್ಳುವ ಗುಣಮಟ್ಟದ ಶಿಕ್ಷಣ ಪಡೆಯಬೇಕು ಎಂಬ ಉದ್ದೇಶದಿಂದ ಅವರು ಹಲವು ಹೊಸ ಪ್ರಯೋಗಗಳನ್ನು ಕೈಗೊಂಡರು. ಅವರ ಚಿಂತನೆ ಸರಳವಾಗಿತ್ತು. ಶಿಕ್ಷಣ ಎಂದರೆ ಕೇವಲ ಪರೀಕ್ಷೆಯಲ್ಲಿ ಅಂಕ ಗಳಿಸುವುದಲ್ಲ, ಜೀವನದ ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯ ಬೆಳೆಸುವುದು. ಲಡಾಖ್ನ ಮತ್ತೊಂದು ಪ್ರಮುಖ ಸವಾಲು ಪರಿಸರ. ಹಿಮಾಲಯದ ಈ ಸೂಕ್ಷ್ಮ ಪ್ರದೇಶದಲ್ಲಿ ಹವಾಮಾನ ಬದಲಾವಣೆಯ ಪರಿಣಾಮಗಳು ಹೆಚ್ಚಾಗಿ ಕಾಣಿಸುತ್ತಿವೆ. ನೀರು, ಹಿಮನದಿಗಳು ಮತ್ತು ಪ್ರಕೃತಿ ಸಂಪನ್ಮೂಲಗಳ ರಕ್ಷಣೆಗೆ ಸೋನಂ ವಾಂಗ್ಚುಕ್ ನಿರಂತರವಾಗಿ ಧ್ವನಿ ಎತ್ತಿದ್ದಾರೆ. ಅವರ ಸಂದೇಶ ಸ್ಪಷ್ಟವಾಗಿದೆ. ಇದೇ ಚಿಂತನೆಯ ಮುಂದುವರಿದ ಭಾಗವಾಗಿ ಸೋನಂ ವಾಂಗ್ಚುಕ್ ನವದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆಸಿದ 26 ದಿನಗಳ ಉಪವಾಸ ಸತ್ಯಾಗ್ರಹ ದೇಶದ ಗಮನ ಸೆಳೆಯಿತು. ಈ ಹೋರಾಟದಲ್ಲಿ ಅವರ ಕೈಯಲ್ಲಿ ಯಾವುದೇ ಆಯುಧವಿರಲಿಲ್ಲ. ಅವರ ಶಕ್ತಿ, ಸತ್ಯ, ಅಹಿಂಸೆ ಮತ್ತು ನೈತಿಕ ಧೈರ್ಯ. ಮಹಾತ್ಮ ಗಾಂಧೀಜಿ ಪ್ರತಿಪಾದಿಸಿದ ಸತ್ಯಾಗ್ರಹದ ತತ್ವಗಳು ಎಂದಿಗೂ ಪ್ರಸ್ತುತ ಎಂಬುದನ್ನು ಈ ಹೋರಾಟ ಮತ್ತೊಮ್ಮೆ ಜಗತ್ತಿಗೆ ನೆನಪಿಸಿತು. ಸಮಸ್ಯೆಗಳಿಗೆ ಸಂಘರ್ಷದ ಮೂಲಕವಲ್ಲ, ಸಂವಾದದ ಮೂಲಕ ಪರಿಹಾರ ಹುಡುಕಬೇಕು ಎಂಬ ಸಂದೇಶವನ್ನ ಅವರು ನೀಡಿದ್ರು. ಸೋನಂ ವಾಂಗ್ಚುಕ್ ಅವರ ಹೋರಾಟ ಕೇವಲ ಲಡಾಖ್ನ ಪ್ರಶ್ನೆಯಲ್ಲ, ಇದು ಭಾರತದ ಯುವ ಜನರ ಭವಿಷ್ಯದ ಪ್ರಶ್ನೆ. ಇದು ಪರಿಸರ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ನಡುವಿನ ಸಮತೋಲನದ ಪ್ರಶ್ನೆ. ಇದು ಪ್ರಜಾಪ್ರಭುತ್ವದಲ್ಲಿ ಜನರ ಧ್ವನಿಗೆ ಇರುವ ಮಹತ್ವದ ಪ್ರಶ್ನೆ. ಒಬ್ಬ ವ್ಯಕ್ತಿ ತನ್ನ ನಂಬಿಕೆ ಮತ್ತು ಶಾಂತಿಯುತ ಹೋರಾಟದ ಮೂಲಕ ದೇಶದ ಗಮನ ಸೆಳೆಯಬಹುದು ಎಂಬುದನ್ನು ಅವರು ತೋರಿಸಿದ್ದಾರೆ. ತಂದೆ ಸೋನಂ ವಾಂಗ್ಯಾಲ್ ಅವರು ಲಡಾಖ್ನ ಹಕ್ಕುಗಳಿಗಾಗಿ ಸತ್ಯಾಗ್ರಹದ ಹಾದಿ ಹಿಡಿದ್ರು. ಮಗ ಸೋನಂ ವಾಂಗ್ಚುಕ್ ಅದೇ ಪರಂಪರೆಯನ್ನ ಶಿಕ್ಷಣ, ಪರಿಸರ ಮತ್ತು ಭವಿಷ್ಯದ ಪ್ರಶ್ನೆಗಳೊಂದಿಗೆ ಮುಂದುವರೆಸಿದ್ರು. ಅವರ ಕಥೆ ಒಬ್ಬ ವ್ಯಕ್ತಿಯ ಕಥೆಯಷ್ಟೇ ಅಲ್ಲ, ಇದು ಒಂದು ನೆಲದ ಧ್ವನಿ, ಒಂದು ಪೀಳಿಗೆಯ ಕನಸು ಮತ್ತು ಅಹಿಂಸೆಯ ಶಕ್ತಿಯ ಮೇಲೆ ನಂಬಿಕೆಯ ಕಥೆ. ಸೋನಂ ವಾಂಗ್ಚುಕ್ ಲಡಾಖ್ನಿಂದ ಜಗತ್ತಿನವರೆಗೆ ಕೇಳಿ ಬಂದಿರುವ ಒಂದು ಪ್ರೇರಣಾದಾಯಕ ಧ್ವನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿಯವರೆಗೂ ಧನ್ಯವಾದಗಳು.